ದೇಶ ಅಭಿವೃದ್ಧಿ ಆಗಬೇಕಂದ್ರೆ ಕೃಷಿ ಜೊತೆಗೆ ಕೈಗಾರಿಕೆಗಳ ಅಭಿವೃದ್ಧಿ ಕೂಡ ಆಗಬೇಕು. ಆದರೆ ರಾಜ್ಯದಲ್ಲಿ ಭೀಕರ ಬರಗಾಲದಿಂದ ರೈತರ ಜೊತೆ ಫ್ಯಾಕ್ಟರಿಗಳು ಕೂಡ ಸಂಕಷ್ಟಕ್ಕೆ ಸಿಲುಕಿವೆ. ಅದೆಷ್ಟರ ಮಟ್ಟಿಗೆ ಅಂದ್ರೆ ಕಾರ್ಖಾನೆಗಳೇ ಮುಚ್ಚುವ ಸ್ಥಿತಿಗೆ ಬಂದಿದೆ. ನೀರು ಬತ್ತಿ ಹೋಗಿದೆ. ದೊಡ್ಡ ದೊಡ್ಡ ಟ್ಯಾಂಕ್ಗಳು ಖಾಲಿಯಾಗಿವೆ. ಇದನ್ನೇ ನಂಬಿದ್ದ ಕಾರ್ಖಾನೆಗಳಿಗೆ ಭಯ ಶುರುವಾಗಿದೆ. ಇಂದು ನಾಳೆಯೋ ಬಂದಾಗುವ ಸ್ಥಿತಿ ತಲುಪಿದ್ದು ಸಾವಿರಾರು ಕಾರ್ಮಿಕರು ಆತಂಕಗೊಂಡಿದ್ದಾರೆ. ಕೊಪ್ಪಳದಲ್ಲಿ ರೈತರ ಜೊತೆ ಕೈಗಾರಿಕೆಗಳಿಗೆ ಬರದ ಪೆಟ್ಟು. ನೀರಿಲ್ಲದೆ ಮುಕುಂದ್ ಕಲ್ಯಾಣಿ ಕಾರ್ಖಾನೆ ಬಂದ್ಗೆ ಚಿಂತನೆ. ಕೊಪ್ಪಳ ತಾಲೂಕಿನ ಗಿಣಿಗೇರ ಗ್ರಾಮದ ಬಳಿ ಇರೋ ಕಲ್ಯಾಣಿ ಮತ್ತು ಮುಕುಂದ್ ಸ್ಟೀಲ್ ಕಂಪನಿ ನೌಕರರಿಗೆ ಆತಂಕ ಶುರುವಾಗಿದೆ. ಯಾಕಂದ್ರೆ ಕಲ್ಯಾಣಿ ಫ್ಯಾಕ್ಟರಿಯಲ್ಲಿ ಬರೋಬ್ಬರಿ 6 ಲಕ್ಷ ಕ್ಯೂಬಿಕ್ ಮೀಟರ್ ನೀರು ಸಂಗ್ರಹವಾಗೋ 2 ನೀರಿನ ಟ್ಯಾಂಕ್ಗಳಿವೆ. ಆದರೆ 2 ಟ್ಯಾಂಕ್ಗಳಲ್ಲಿನ ನೀರು ಬಹುತೇಕ ಖಾಲಿಯಾಗಿದೆ. ಇದೇ ಈಗ ಕಾರ್ಮಿಕರ ಎದೆಬಡಿತ ಹೆಚ್ಚಾಗುವಂತೆ ಮಾಡಿದೆ. ಫ್ಯಾಕ್ಟರಿಗಳು ಬಂದಾಗುವ ಭೀತಿ ಇದೆ. ತುಂಗಭದ್ರಾ ಡ್ಯಾಂ ನೀರು ನಂಬಿ 30ಕ್ಕೂ ಹೆಚ್ಚು ಫ್ಯಾಕ್ಟರಿಗಳು ತಲೆ ಎತ್ತಿವೆ. ಆದರೆ ಈಗ 105 ಟಿಎಂಸಿ ಸಾಮರ್ಥ್ಯದ ತುಂಗಭದ್ರಾ ಡ್ಯಾಂ ಒಡಲು ಬತ್ತಿದೆ. ಉಳಿದಿರುವ 10 ಟಿಎಂಸಿ ನೀರಲ್ಲಿ ಕುಡಿಯುವ ನೀರು ಸೇರಿ ಅನೇಕ ಕೆಲಸಗಳಿಗೆ ಇಟ್ಕೊಳ್ಬೇಕಿದೆ. ಆದ್ರೀಗ ಫ್ಯಾಕ್ಟರಿಗೆ ನೀರಿಲ್ಲದೆ ಸ್ಟೀಲ್ ಸೇರಿ ಅನೇಕ ಕಾರ್ಖಾನೆಗಳು ಕಂಗಾಲಾಗಿವೆ. ಕಾರ್ಖಾನೆ ಆರಂಭದಲ್ಲಿ ಕಲ್ಯಾಣಿ ಸ್ಟೀಲ್ ಫ್ಯಾಕ್ಟರಿಗೆ ಸರ್ಕಾರ ಪ್ರತಿದಿನ 4.93 ಕ್ಯೂಸೆಕ್ ನೀರನ್ನ ಬಿಡೋದಾಗಿ ಒಪ್ಪಂದ ಮಾಡಿತ್ತಂತೆ. ಇದೀಗ ನಮಗೆ 4 ಕ್ಯೂಸೆಕ್ ನೀರನ್ನ ಬಿಟ್ರೆ ಫ್ಯಾಕ್ಟರಿ ನಡೆಯುತ್ತೆ, ಇಲ್ಲದಿದ್ರೆ ಫೆಬ್ರವರಿ ವೇಳೆಗೆ ಕಾರ್ಖಾನೆ ಬಂದ್ ಮಾಡುವ ಸ್ಥಿತಿ ಬರುತ್ತೆ ಅಂತ ಅಳಲು ತೋಡ್ಕೊಂಡಿದ್ದಾರೆ. ನಮ್ಮ ಹತ್ರ ಈಗ ಎಲ್ಲಿ ಬಹಳ ನೀರೇ ಇಲ್ಲ. ನಮ್ಮ ರಿಸರ್ವೇರ್ ಖಾಲಿ ಕಾಣ್ತಾ ಇದೆ. ನಿಮಗೇನೆ ನಾವು ಎಂಥದೋ ಬೋರ್ವೆಲ್ ಇದ್ದಿದ್ದು ಒಂದಷ್ಟಿಗೆ ಏನೇನೋ ಮಾಡಿ ನಡೆಸ್ತಾ ಇದ್ದೀವಿ. ಈಗ ಹಂಗು ಹಿಂಗು ಅನ್ನೋತ್ನಾಗ ಫೆಬ್ರವರಿ ತಿಂಗಳಿಗೆ ನಾವು ಬಂದ್ ಮಾಡೋದಂತೂ ಅನಿವಾರ್ಯವಾಗಿದೆ. ಇನ್ನು ಫ್ಯಾಕ್ಟರಿಯಲ್ಲಿದ್ದ 10ಕ್ಕೂ ಹೆಚ್ಚು ಕೊಳವೆ ಬಾವಿಯಲ್ಲಿ ನೀರಿಲ್ಲ. ಅಕ್ಟೋಬರ್ನಲ್ಲೇ ಡ್ಯಾಂನಿಂದ ನೀರು ಕೂಡ ಬಂದಾಗಿದೆ. ಫ್ಯಾಕ್ಟರಿಯಲ್ಲಿ ಇಷ್ಟು ದಿನ ಸ್ಟಾಕ್ ಆಗಿದ್ದ ನೀರನ್ನ ಬಳಸಿಕೊಳ್ಳಲಾಗ್ತಿತ್ತು. ಆದ್ರೀಗ ಫ್ಯಾಕ್ಟರಿ ಬಂದ್ ಮಾಡದೆ ವಿಧಿ ಇಲ್ಲ ಅಂತಿದ್ದಾರೆ. ಇದರಿಂದ ಸಾವಿರಾರು ಮಂದಿ ಕೆಲಸ ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ. ಇನ್ನು ನೀರು ಉಳಿದ್ರಷ್ಟೇ ನೀರು ಕೊಡೋದಾಗಿ ಉಸ್ತುವಾರಿ ಸಚಿವರು ಹೇಳ್ತಿದ್ದಾರೆ. ನಮ್ಮ ರೈತರು ಬದುಕಬೇಕಾಗಿದೆ. ಅವರ ರೈತರ ಬದುಕು 30ನೇ ತಾರೀಕು ನಾವು ICC ಮೀಟಿಂಗ್ನೊಳಗೆ ಮಾತು ಕೊಟ್ಟಿದ್ದೀವಿ. 30ನೇ ತಾರೀಕು ನೀರು ಕೊಡ್ತೀವಿ ಅಂತ. ಆ ನೀರು ಕೊಟ್ಟ ಆದಮೇಲೆ ಎಡಿಷನ್ ಉಳಿದ್ರೆ ನಾವೇನು ಇಟ್ಕೊಳಂಗಿಲ್ಲ. ನಮ್ಮ ಕುಡಿ ನೀರಿಗೆ ಎಷ್ಟು ಬೇಕಾಗೈತೆ 6-7 ತಿಂಗಳು ಕುಡಿ ನೀರಿಗೆ ಬೇಕಾದಷ್ಟು ನೀರನ್ನು ನೋಡ್ಕೊಂಡು ಆಮೇಲೆ ನಿರ್ಧಾರ ಮಾಡ್ತೀವಿ. ಬರದಿಂದ ಜಲಮೂಲ ಬತ್ತಿ ಹೋಗಿವೆ. ಕುಡಿಯಲು ನೀರು ನೀಡಿ ಫ್ಯಾಕ್ಟರಿಗಳು ಬಂದಾಗದಂತೆ ನೋಡಿಕೊಳ್ಳುವ ಸವಾಲು ಸರ್ಕಾರದ ಮುಂದಿದೆ. ಸಂಜಯ್, TV9 ಕೊಪ್ಪಳ.